ಸಮಸ್ತ ವೀಕ್ಷಕರಿಗೆ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ರಾವಣ ಲಂಕಾಧಿಪತಿ, 10 ತಲೆಗಳ ವೀರ, 20 ಭುಜಗಳ ವೀರ, ಮಹಾನ್ ಶಿವಭಕ್ತ, ಅದ್ಭುತ ಜ್ಯೋತಿಷಿ, ವೇದಜ್ಞಾನಿ. ಇಂತಹ ಸಕಲ ಕಲಾ ವಲ್ಲಭ ಶ್ರೀರಾಮನ ಮಡದಿ ಸೀತಾಮಾತೆಯನ್ನು ಅಪಹರಿಸಿ ರಾಕ್ಷಸ ಪಟ್ಟಕ್ಕೇರುತ್ತಾನೆ. ಇದೇ ಕಾರಣಕ್ಕೆ ರಾವಣೇಶ್ವರನಿಗೆ ಪೂಜೆ ಪುನಸ್ಕಾರಗಳಿಲ್ಲ, ಮೂರ್ತಿ ಮಂಟಪಗಳಿಲ್ಲ. ಆದರೆ ಇದನ್ನು ಹೊರತಾಗಿಯೂ ದೇಶದ ಕೆಲವೆಡೆ ರಾವಣನನ್ನು ಭಕ್ತಿಯಿಂದ ಪೂಜಿಸಲಾಗುತ್ತೆ. ಅಷ್ಟೇ ಅಲ್ಲ, ರಾವಣ ಯಾವುದೇ ತಪ್ಪನ್ನು ಮಾಡಿಲ್ಲ ಎಂದು ಕೂಡ ನಂಬಲಾಗುತ್ತೆ. ಹಾಗಾದರೆ ಆ ಸ್ಥಳಗಳು ಯಾವುವು, ಎಲ್ಲಿದೆ? ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲೂ ಸಹ ರಾವಣನ ಪೂಜಿಸುವ ಒಂದು ಸ್ಥಳವಿದೆ. ಅದರ ಬಗ್ಗೆಯೂ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಮಿಸ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ಸಾಮಾನ್ಯರ ದೃಷ್ಟಿಯಲ್ಲಿ ರಾವಣ ಅಂದರೆ ರಾಕ್ಷಸ, ಕೆಟ್ಟತನವನ್ನೇ ಮೈಗೂಡಿಸಿಕೊಂಡಿದ್ದ ಪುರಾಣ ಕಾಲದ ವ್ಯಕ್ತಿತ್ವ. ಆದ್ದರಿಂದ ರಾವಣನನ್ನು ಎಲ್ಲೂ ಕೂಡ ಪೂಜಿಸುವ ಕಾರ್ಯ ನಡೆಯುತ್ತಿಲ್ಲ. ಆದರೆ ಇಂತಹ ರಾವಣನನ್ನು ಹಾಗೂ ಆತನ ಅಗಲಿದ ಆತ್ಮಕ್ಕೆ ಶಾಂತಿ ಸಿಗಲೆಂದು ಒಂದು ಗ್ರಾಮ ಪೂಜೆ ನಡೆಸುತ್ತೆ ಅಂದರೆ ನಂಬ್ತೀರಾ? ಹೌದು, ಉತ್ತರ ಪ್ರದೇಶದ ನೋಯ್ಡಾದಲ್ಲಿರುವ ಬಿಸ್ರಕ್ ಗ್ರಾಮವನ್ನು ರಾವಣನ ಜನ್ಮಸ್ಥಳ ಅಂತ ನಂಬಲಾಗಿದೆ. ಇಲ್ಲಿ ರಾವಣನನ್ನು ಪೂಜಿಸುವ ಪದ್ಧತಿ ಇದೆ. ಬಿಸ್ರಕ್ ಎಂಬುದು ರಾವಣನ ತಂದೆ ವಿಶ್ರವಾನ ಇನ್ನೊಂದು ಹೆಸರಾಗಿದ್ದು, ರಾವಣನು ಇಲ್ಲಿ ಜನಿಸಿದ್ದ ಎನ್ನುವ ಕಥೆಯೊಂದು ಚಾಲ್ತಿಯಲ್ಲಿದೆ. ರಾವಣನ ತಂದೆಯ ಹೆಸರನ್ನು ಈ ಊರಿಗೆ ಇಡಲಾಗಿದ್ದು, ಬಿಸ್ರಕ್ನನ್ನು ಉತ್ತರ ಪ್ರದೇಶದಲ್ಲಿ ಮಹಾನ್ ಬ್ರಾಹ್ಮಣ ಎಂದು ಉಲ್ಲೇಖಿಸಲಾಗುತ್ತೆ. ಪೌರಾಣಿಕ ಕಥೆಗಳ ಪ್ರಕಾರ ವಿಶ್ರವನು ಹುಟ್ಟುತ್ತಲೇ ಸ್ವಯಂಭೂ ಶಿವಲಿಂಗವನ್ನು ಅನ್ವೇಷಿಸಿದನು ಎಂದು ಹೇಳಲಾಗಿದೆ. ಹಾಗಾಗಿ ಸ್ಥಳೀಯರು ವಿಶ್ರವ ಹಾಗೂ ಅವರ ಪುತ್ರ ರಾವಣನನ್ನು ಒಟ್ಟಿಗೆ ಪೂಜೆ ಮಾಡುತ್ತಾರೆ. ನವರಾತ್ರಿಯ ದಿನದಂದು ರಾವಣನ ಪ್ರತಿಕೃತಿಯನ್ನು ದಹಿಸುವ ಬದಲಾಗಿ ರಾವಣನ ಅಗಲಿದ ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ಗ್ರಾಮದವರು ಯಜ್ಞಗಳನ್ನು ಮಾಡುತ್ತಾರೆ. ಇದರ ಹೊರತಾಗಿ ರಾವಣ ಮಾಡಿದ ತಪ್ಪನ್ನೇ ಒಪ್ಪದ ಒಂದು ಸಮುದಾಯವು ನಮ್ಮ ದೇಶದಲ್ಲಿದೆ. ಅವರು ರಾವಣನ ತಪ್ಪನ್ನು ಎಂದಿಗೂ ಒಪ್ಪೋದಿಲ್ಲ, ಬದಲಾಗಿ ಆತನನ್ನು ದೇವರಂತೆ ಪೂಜಿಸುತ್ತಾರೆ. ಹೌದು, ಮಹಾರಾಷ್ಟ್ರದ ಗಡ್ಚಿರೋಲಿ ಎಂಬಲ್ಲಿ ವಾಸವಿರುವ ಗೋಂಡ ಬುಡಗಟ್ಟು ಸಮುದಾಯದ ಜನ ರಾವಣ ತಪ್ಪು ಮಾಡಿದ ಎನ್ನುವುದನ್ನು ನಂಬುವುದಿಲ್ಲ. ರಾವಣನ ಜೊತೆಗೆ ರಾವಣನ ಮಕ್ಕಳನ್ನು ಕೂಡ ಇಲ್ಲಿ ಪೂಜಿಸಲಾಗುತ್ತೆ. ಗೋಂಡ ಸಮುದಾಯದವರ ಪ್ರಕಾರ ವಾಲ್ಮೀಕಿ ರಾಮಾಯಣದಲ್ಲಿ ರಾವಣನು ಎಂದಿಗೂ ರಾಕ್ಷಸನಾಗಿರಲಿಲ್ಲ ಮತ್ತು ಅವನು ಸೀತೆಯ ವಿಚಾರದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಎಂಬುದು ನಂಬಿಕೆಯಾಗಿದೆ. ತುಳಸಿದಾಸ ರಾಮಾಯಣದಲ್ಲಿ ಮಾತ್ರ ರಾವಣನನ್ನು ಕ್ರೂರ ರಾಜ ಮತ್ತು ರಾಕ್ಷಸನಾಗಿ ಬಿಂಬಿಸಲಾಗಿದೆ. ರಾವಣನು ಕೆಟ್ಟ ಮನುಷ್ಯ ಅಲ್ಲ, ಆತ ಸೀತೆಯನ್ನು ಅಪಹರಣ ಕೂಡ ಮಾಡಿಲ್ಲ ಎಂದು ಹೇಳಲಾಗುತ್ತೆ. ಆದ್ದರಿಂದ ರಾವಣನನ್ನು ಪೂಜಿಸುವ ರೂಢಿ ಬೆಳೆಸಿಕೊಂಡಿದ್ದಾರೆ. ಮಹಾರಾಷ್ಟ್ರದಂತೆಯೇ ಹಿಮಾಚಲ ಪ್ರದೇಶದ ಕಾಂಗ್ರಾದಲ್ಲೂ ಸಹ ರಾವಣನ ಪ್ರತಿಕೃತಿ ದಹನ ಮಾಡುವುದಿಲ್ಲ. ಇಲ್ಲಿ ಸಹ ರಾವಣನನ್ನು ದೇವರಂತೆ ಪೂಜಿಸುತ್ತಾರೆ. ಸ್ಥಳೀಯ ಜನರ ಪ್ರಕಾರ ರಾವಣನು ಶಿವನನ್ನು ತನ್ನ ಭಕ್ತಿ ಮತ್ತು ತಪಸ್ಸಿನಿಂದ ಕಾಂಗ್ರಾದ ಈ ಜಾಗದಲ್ಲಿ ಮೆಚ್ಚಿಸಿ ಒಲಿಸಿಕೊಂಡು ರಾವಣನಿಗೆ ವರವನ್ನು ಕೊಟ್ಟನೆಂದು ನಂಬಲಾಗಿದೆ. ಆದ್ದರಿಂದ ಇಲ್ಲಿ ರಾವಣನನ್ನು ಭೋಲೆನಾಥನ ಅಂದರೆ ಶಿವನ ಪರಮ ಭಕ್ತನೆಂದು ಪೂಜಿಸಲಾಗುತ್ತೆ. ಇನ್ನು ಮುಖ್ಯವಾಗಿ ಇಂದಿಗೂ ತಾವು ರಾವಣನ ವಂಶಸ್ಥರೆಂದು ಹೇಳಿಕೊಳ್ಳುವ ಒಂದು ಬ್ರಾಹ್ಮಣ ಸಮುದಾಯವಿದೆ. ಹೌದು, ರಾಜಸ್ಥಾನದ ಜೋಧ್ಪುರದ ಮೌದ್ಗಿಲ್ ಬ್ರಾಹ್ಮಣರು ತಮ್ಮನ್ನು ರಾವಣನ ವಂಶಸ್ಥರು ಎಂದು ಹೇಳಿಕೊಳ್ತಾರೆ. ರಾವಣನ ವಿವಾಹದ ಸಮಯದಲ್ಲಿ ಮೌದ್ಗಿಲ್ ಬ್ರಾಹ್ಮಣರು ಮಂಡೋದರಿಯೊಂದಿಗೆ ಇಲ್ಲಿಗೆ ಬಂದರು ಎಂದು ಹೇಳಲಾಗುತ್ತೆ. ಆದ್ದರಿಂದ ದಸರಾ ವೇಳೆ ರಾವಣನ ಪ್ರತಿಕೃತಿಗಳನ್ನು ಸುಡುವ ಬದಲು ಈ ಮೌದ್ಗಿಲ್ ಬ್ರಾಹ್ಮಣರು ಹಿಂದೂ ಸಂಪ್ರದಾಯಗಳ ಪ್ರಕಾರ ಲಂಕೆಯ ರಾಜ ರಾವಣನಿಗೆ ಶ್ರಾದ್ದ ಮತ್ತು ಪಿಂಡ ಪ್ರದಾನ ಕಾರ್ಯವನ್ನು ಮಾಡುತ್ತಾರೆ. ಇವಿಷ್ಟು ನಮ್ಮ ದೇಶದ ವಿವಿಧ ಭಾಗಗಳ ವಿಚಾರವಾದರೆ, ಇನ್ನು ನಮ್ಮ ಕರ್ನಾಟಕದಲ್ಲೂ ರಾವಣನನ್ನು ಪೂಜಿಸುವ ಪದ್ಧತಿ ಇದೆ ಎನ್ನುವುದು ನಿಮ್ಗೆ ಗೊತ್ತಾ? ಹೌದು, ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ ರಾವಣನನ್ನು ಪೂಜಿಸಲಾಗುತ್ತೆ. ಆದರೆ ರಾವಣನ ಮೇಲಿರುವ ಭಕ್ತಿಯಿಂದಲ್ಲ, ಬದಲಾಗಿ ರಾವಣನಿಗೆ ಶಿವನ ಮೇಲಿದ್ದ ಭಕ್ತಿಯ ಕಾರಣದಿಂದಾಗಿ ಪೂಜಿಸಲಾಗುತ್ತೆ. ಆದ್ದರಿಂದ ಸುಗ್ಗಿ ಹಬ್ಬದ ಸಮಯದ ಮೆರವಣಿಗೆಯಲ್ಲಿ ಶಿವನ ವಿಗ್ರಹದ ಜೊತೆಗೆ 10 ತಲೆ ಮತ್ತು 20 ಶಸ್ತ್ರಸಜ್ಜಿತ ರಾವಣನ ವಿಗ್ರಹವನ್ನು ಇಲ್ಲಿ ಸ್ಥಳೀಯರು ಪೂಜಿಸುವ ಸಂಪ್ರದಾಯವನ್ನು ಬೆಳೆಸಿಕೊಂಡಿದ್ದಾರೆ. ಇವಿಷ್ಟು ರಾವಣನನ್ನು ಕೂಡ ಪೂಜಿಸುವ ವಿಶೇಷ ಸ್ಥಳಗಳ ಬಗ್ಗೆ. ಇಂತಹ ಮತ್ತಷ್ಟು ಧಾರ್ಮಿಕ ಹಾಗೂ ಪೌರಾಣಿಕ ವಿಚಾರಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.